ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಬ್ರಹ್ಮಚಾರಿ ಸಮಾಚಾರ ವರ್ಣನವೆಂಬ 36ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಎಲೈ ಅಗಸ್ತ್ಯನೇ, ಮತ್ತೆ ಸದಾಚಾರದ ವಿಶೇಷವನ್ನು ಹೇಳುವೆನು. ಇದನ್ನು ಕೇಳಿದ ಬುದ್ಧಿಶಾಲಿಯಾದ ಮಾನವನು ಜ್ಞಾನಾಂಧಕಾರವನ್ನು ಪ್ರವೇಶಿಸುವುದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂಬ 3 ಜಾತಿಯವರು ದ್ವಿಜರೆನಿಸಿಕೊಳ್ಳುವರು. ಇವರಿಗೆ ಮೊದಲನೆಯ ಜಾತಿಯು ತಾಯಿಯಿಂದಲೂ, ಎರಡನೆಯ ಜಾತಿಯು ಉಪನಯನದಿಂದಲೂ ಉಂಟಾಗುವುದು. ಇವರಿಗೆ ನಿಷೇಕ ಮೊದಲ್ಗೊಂಡು ಅಂತ್ಯೇಷ್ಟಿಯವರೆಗಿನ ಕರ್ಮವು ವೇದೋಕ್ತವಾಗಿರುವುದು. ಪ್ರಾಜ್ಞನು ಮೂಲ ಮಘ ನಕ್ಷತ್ರಗಳನ್ನು ಬಿಟ್ಟು ಉಳಿದ ನಕ್ಷತ್ರಗಳಲ್ಲಿ ಗರ್ಭಾಧಾನ ಮಾಡಬೇಕು. ಗರ್ಭಪಿಂಡವು ಚಲಿಸುವುದಕ್ಕಿಂತ ಮುಂಚೆ ಪುಂಸವನವನ್ನು, ಬಳಿಕ 6 ಅಥವಾ 8ನೆಯ ತಿಂಗಳಲ್ಲಿ ಸೀಮಂತೋನ್ನಯನವನ್ನು, ವಿಶೇಷವು ಜನಿಸಿದ ಕೂಡಲೇ ಜಾತಕರ್ಮವನ್ನು, ಹುಟ್ಟಿದ 11ನೆಯ ದಿನ ನಾಮಕರಣವನ್ನು, 4ನೆಯ ತಿಂಗಳಲ್ಲಿ ಉಪನಿಷ್ಕ್ರಮಣವನ್ನು, 6ನೆಯ ತಿಂಗಳಲ್ಲಿ ಅನ್ನಪ್ರಾಶನವನ್ನು, ಮೊದಲ ವರ್ಷ ಅಥವಾ ಕುಲಾಚಾರದಂತೆ ಚೌಲವನ್ನು ಮಾಡಬೇಕು. ಹೀಗೆ ಮಾಡಿದರೆ ಬೀಜ ಮತ್ತು ಗರ್ಭಗಳ ಸಂಬಂಧವಾದ ಪಾಪವು ಪರಿಹಾರವಾಗುವುದು. ಹೆಂಗಸರಿಗೆ ಈ ಕರ್ಮಗಳನ್ನು ಮಂತ್ರವಿಲ್ಲದೆ ಮಾಡಬೇಕು. ವಿವಾಹವನ್ನು ಮಾತ್ರ ಮಂತ್ರಪೂರ್ವಕವಾಗಿ ಆಚರಿಸಬೇಕು. ಬ್ರಾಹ್ಮಣನು 7 ಅಥವಾ 8ನೆಯ ವಯಸ್ಸಿನಲ್ಲಿಯೂ, ಕ್ಷತ್ರಿಯನು 11ನೆಯ ವಯಸ್ಸಿನಲ್ಲಿಯೂ, ವೈಶ್ಯನು ಕುಲಾಚಾರದಂತೆ 12ನೆಯ ವಯಸ್ಸಿನಲ್ಲಿಯೂ ಗಾಯತ್ರಿ ಉಪದೇಶಕ್ಕೆ ಅರ್ಹನಾಗುವನು. ಬ್ರಾಹ್ಮಣನು ಬ್ರಹ್ಮತೇಜಸ್ಸಿನ ಅಭಿವೃದ್ಧಿಗಾಗಿ 5ನೆಯ ವಯಸ್ಸಿನಲ್ಲಿಯೂ, ಬಲವನ್ನು ಅಪೇಕ್ಷಿಸುವ ರಾಜನು 6ನೆಯ ವಯಸ್ಸಿನಲ್ಲಿಯೂ, ವೈಶ್ಯನು 8ನೆಯ ವಯಸ್ಸಿನಲ್ಲಿಯೂ ಮೌಂಜಿಯನ್ನು ಧರಿಸಬೇಕು. ಗುರುವು ವಟುವಿಗೆ ಉಪನಯನ ಮಾಡಿ ಮಹಾವ್ಯಾಹೃತಿ ಪೂರ್ವಕವಾಗಿ ವೇದಾಧ್ಯಯನವನ್ನು ಮಾಡಿಸಿ ಶೌಚಾಚಾರದಲ್ಲಿ ಅವನನ್ನು ನೇಮಿಸಬೇಕು. ಹಿಂದೆ ಹೇಳಿದ ಕ್ರಮದಿಂದ ಶೌಚಾಚಮನಗಳನ್ನು ಮಾಡಿ ಹಲ್ಲು ನಾಲಿಗೆಗಳನ್ನು ಉಚ್ಚಿಕೊಂಡು ಮಲವನ್ನು ವಿಸರ್ಜಿಸಿ ಜಲದೇವತಾಕವಾದ ಮಂತ್ರಗಳಿಂದ ಮಿಂದು ಪ್ರಾಣಾಯಾಮ ಮಾಡಿ ಉಭಯ ಸಂಧ್ಯಾಕಾಲಗಳಲ್ಲಿಯೂ ಸೂರ್ಯೋಪಸ್ಥಾನಗಳನ್ನು ಮಾಡಿ ಅಗ್ನಿ ಕಾರ್ಯವನ್ನೆಸಗಿ ಇಂತಹ ಗೋತ್ರದವನಾದ ನಾನು ಅಭಿವಾದಿಸುವೆನೆಂದು ಬ್ರಾಹ್ಮಣರಿಗೆ ವಂದಿಸಬೇಕು. ಹೀಗೆ ಅಭಿವಾದನ ಮಾಡುತ್ತಾ ವೃದ್ಧರ ಸೇವೆಯಲ್ಲಿ ನಿರತನಾದ ವಟುವಿಗೆ ಆಯಸ್ಸು, ಕೀರ್ತಿ, ಬಲ, ಬುದ್ಧಿ ಇವುಗಳು ಪ್ರತಿದಿನವೂ ಅಭಿವೃದ್ಧಿಗೊಳ್ಳುವವು. ವಟುವು ಗುರುವು ಕರೆದಾಗ ಹೋಗಿ ಅಧ್ಯಯನ ಮಾಡಿ ತಾನು ಕಲಿತುದನ್ನು ಅವನಿಗೆ ಒಪ್ಪಿಸಬೇಕು. ಯಾವಾಗಲೂ ವಾಂಗ್ಮನಃ ಕರ್ಮಗಳಿಂದ ಅವನಿಗೆ ಹಿತವನ್ನು ಬಯಸಬೇಕು. ಬ್ರಹ್ಮಚಾರಿಗಳು ಅಧರ್ಮದಿಂದಲೂ ಹಣದಿಂದಲೂ ವೇದೋಪದೇಶವನ್ನು ಪಡೆಯದೆ ಸನ್ಮಾರ್ಗದಿಂದ ಜ್ಞಾನವನ್ನು ಗಳಿಸಿ ಗುರುದಕ್ಷಿಣೆಯನ್ನಿತ್ತವರು, ಸಮರ್ಥರು, ಕೃತಜ್ಞರು, ಶುದ್ಧರು, ದ್ರೋಹ ಮಾಡದವರು, ಅಸೂಯೆ ಇಲ್ಲದವರು ಆಗಬೇಕು. ಮೌಂಜಿ, ದಂಡ, ಉಪವೀತ, ಕೃಷ್ಣಾಜನಗಳನ್ನು ಧರಿಸಬೇಕು. ಭಾಗ್ಯರಾದ ಬ್ರಾಹ್ಮಣರಲ್ಲಿ ಪ್ರಾಣಧಾರಣೆಗಾಗಿ ಭಿಕ್ಷಾಟನೆ ಮಾಡಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಕ್ರಮವಾಗಿ ಆದಿ, ಮಧ್ಯ, ಅಂತ್ಯದಲ್ಲಿ ಭವಚ್ಛಬ್ದವನ್ನು ಸೇರಿಸಿ ಭಿಕ್ಷಾಟನೆ ಮಾಡಬೇಕು. ಗುರುವಿನ ಅನುಜ್ಞೆಯಿಂದ ಮೌನದಿಂದ ಅನ್ನವನ್ನು ನಿಂದಿಸದೆ ಊಟ ಮಾಡಬೇಕು. ಒಬ್ಬನ ಅನ್ನವನ್ನೇ ತಿನ್ನುತ್ತಿರಬಾರದು. ಶ್ರಾದ್ದದಲ್ಲಿಯೂ ಆಪತ್ತಿನಲ್ಲಿಯೂ ಮಾತ್ರ ಹಾಗೆ ತಿನ್ನಬಹುದು. ಅತಿ ಭೋಜನವು ಅನಾರೋಗ್ಯಕರವು, ಆಯುಷ್ಯವನ್ನು ಕ್ಷೀಣಗೊಳಿಸುವುದು, ಪಾಪವನ್ನು ಉಂಟು ಮಾಡುವುದು, ಲೋಕದೂಷ್ಯವೂ ಆಗಿರುವುದರಿಂದ ಅದನ್ನು ತ್ಯಜಿಸಬೇಕು. ಅಗ್ನಿಹೋತ್ರ ವಿಧಿಯನ್ನು ಅರಿತ ಬ್ರಾಹ್ಮಣನು ಒಂದು ಹಗಲಿನಲ್ಲಿ ಯಾವಾಗಲೂ 2 ಸಾರಿ ಭೋಜನ ಮಾಡಕೂಡದು. ಪ್ರಾತಃ ಕಾಲ ಮತ್ತು ಸಾಯಂಕಾಲಗಳಲ್ಲಿ ಮಾತ್ರ ಭುಂಜಿಸಬೇಕು. ಬ್ರಹ್ಮಚಾರಿಯು ಮಧು, ಮಾಂಸ, ಪ್ರಾಣಿಹಿಂಸೆ, ಸೂರ್ಯದರ್ಶನ, ಕಾಡಿಗೆ, ಸ್ತ್ರೀ, ತಂಗಳು, ಎಂಜಲು, ಅಪವಾದ ಇವುಗಳನ್ನು ದೂರ ಮಾಡಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ 16, 22, 24 ವರ್ಷಗಳು ಉಪನಯನದ ಕೊನೆಯ ಕಾಲವಾಗಿದೆ. ಇದಕ್ಕೂ ಮೀರಿದರೆ ಪತಿತರು ಧರ್ಮಬಾಹ್ಯರು ಆಗುವುದರಿಂದ ಸಂಸ್ಕಾರಕ್ಕೆ ಅರ್ಹರಲ್ಲ. ಆ ಪಾತಿಥ್ಯವು ವ್ರಾತ್ಯ ಸ್ತೋಮ ಯಜ್ಞದಿಂದ ಪರಿಹಾರವಾಗುವುದು. ಹೀಗೆ ಗಾಯತ್ರಿಯಿಂದ ಪತಿತರಾದವರ ಸಂಬಂಧವನ್ನು ಮಾಡಕೂಡದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಕ್ರಮವಾಗಿ ಜಿಂಕೆ, ರುರು, ಆಡುಗಳ ಚರ್ಮವು ಹೊತ್ತಿಕೆಯಾಗುವುದು. ಇವರು ಕ್ರಮವಾಗಿ ಸಣಬು, ರೇಷ್ಮೆ, ಉಣ್ಣೆಯ ಬಟ್ಟೆಗಳನ್ನು ಉಟ್ಟುಕೊಳ್ಳಬೇಕು. ಬ್ರಾಹ್ಮಣರಿಗೆ ನೊಸೆ ಹುಲ್ಲಿನಿಂದಾದುದು, ಕ್ಷತ್ರಿಯರಿಗೆ ಬಿಲ್ಲಿನ ನಾಣು, ವೈಶ್ಯನಿಗೆ 3 ಮಡಿಯಾಗಿ ಹೊಸೆದ ಸೆಣಬಿನ ನೂಲು ಮೌಂಜಿಯಾಗುವುದು. ನೊಸೆ ಹುಲ್ಲು ಸಿಕ್ಕದಿದ್ದಲ್ಲಿ ದರ್ಬೆ, ಆರೆ ಗಿಡ, ಜೊಂಡೆ ಹುಲ್ಲು ಇವುಗಳಿಂದ 1, 3 ಅಥವಾ 5 ಗಂಟುಗಳನ್ನು ಹಾಕಿ ಮೌಂಜಿಯನ್ನು ಮಾಡಬೇಕು. ಹತ್ತಿ, ಸೆಣಬು, ಉಣ್ಣೆ ನೂಲುಗಳನ್ನು 3 ಸಾರಿ ಪ್ರದಕ್ಷಿಣಾಕಾರವಾಗಿ ಹೊಸೆದರೆ ಉಪವೀತವಾಗುವುದು.
ಇದು ಇದು ಆಯಸ್ಸನ್ನು ಅಭಿವೃದ್ಧಿಗೊಳಿಸುವುದು. ಬ್ರಾಹ್ಮಣನಿಗೆ ಬಿಲ್ವ ಪಾಲಾಶ ದಂಡಗಳು, ಕ್ಷತ್ರಿಯನಿಗೆ ಆಲ ಬಾಲದಳ ದಂಡಗಳು, ವೈಶ್ಯನಿಗೆ ಪೀಲು ಹತ್ತಿಯ ದಂಡಗಳು ಅರ್ಹವಾದವು. ತಲೆ, ಹಣೆ, ಮೂಗುಗಳಷ್ಟು ಉದ್ದವುಳ್ಳ ತೊಗಟೆಯಿಂದ ಕೂಡಿ ಸುಡದಿರುವ ದಂಡವು ಬ್ರಾಹ್ಮಣಾದಿ ಜಾತಿಯವರಿಗೆ ವಿಹಿತವಾಗಿರುವುದು. ಅಗ್ನಿಗೆ ಪ್ರದಕ್ಷಿಣೆ ಮಾಡಿ ಸೂರ್ಯೋಪಸ್ಥಾನ ಮಾಡಿ ದಂಡ ಅಜಿನ ಉಪವೀತಗಳಿಂದ ಸಹಿತನಾಗಿ ವಿಧಿಯಂತೆ ಭಿಕ್ಷಾಟನೆ ಮಾಡಬೇಕು. ಮೊದಲು ತಾಯಿಯ ಸಹೋದರಿಯರು, ತನ್ನ ಸಹೋದರಿಯರು, ಸೋದರತ್ತೆ ಮೊದಲಾದವರಲ್ಲಿ ಭಿಕ್ಷೆಯನ್ನು ಕೇಳಬೇಕು. ಇವರು ಇಲ್ಲವೆಂದು ಹೇಳಬಾರದು. ವೇದ ವ್ರತಗಳನ್ನು ಆಚರಿಸುತ್ತಾ ವೇದಾಧ್ಯಯನ ಮಾಡುವವರೆಗೆ ಮಾತ್ರ ವಟುವು ಬ್ರಹ್ಮಚಾರಿಯಾಗಿರುವನು. ಆಮೇಲೆ ಸ್ನಾತನು ಗೃಹಸ್ಥನು ಆಗುವನು. ಇವನು ಗುರೂಪಸರ್ಪಣವನ್ನು ಮಾಡುವ ಬ್ರಹ್ಮಚಾರಿಯು. ಗುರುವಿನ ಮನೆಯಲ್ಲಿ ಆಯಸ್ಸಿನ ಅವಸಾನದವರೆಗೆ ಇರುವವನು ನೈಷ್ಠಿಕ ಬ್ರಹ್ಮಚಾರಿಯು. ಗೃಹಸ್ಥಾಶ್ರಮವನ್ನು ಆಶ್ರಯಿಸಿ ಮರಳಿ ಬ್ರಹ್ಮಚರ್ಯವನ್ನು ಹೊಂದುವವನು ಯತಿಯು ವಾನಪ್ರಸ್ಥನು ಆಗದೆ ಯಾವ ಆಶ್ರಮವೂ ಇಲ್ಲದವನಾಗುವನು. ಬ್ರಾಹ್ಮಣನು ಒಂದು ದಿನವೂ ಯಾವ ಆಶ್ರಮವೂ ಇಲ್ಲದೆ ಇರಬಾರದು. ಆಶ್ರಮವಿಲ್ಲದಿರುವವನು ಪ್ರಾಯಶ್ಚಿತ್ತಕ್ಕೆ ಯೋಗ್ಯನಾಗುವನು. ಆಶ್ರಮ ಭ್ರಷ್ಟನಾದವನು ಜಪ, ಹೋಮ, ವ್ರತ, ದಾನ, ವೇದಾಧ್ಯಯನ, ಪಿತೃತರ್ಪಣ ಇವುಗಳನ್ನು ಮಾಡಿದರೂ ಅವುಗಳ ಫಲವನ್ನು ಪಡೆಯುವುದಿಲ್ಲ. ಬ್ರಹ್ಮಚಾರಿಗೆ ಮೌಂಜಿ, ಅಜಿನ ದಂಡಗಳು, ಗೃಹಸ್ಥನಿಗೆ ವೇದ ಯಜ್ಞಾದಿಗಳು, ವಾನಪ್ರಸ್ಥನಿಗೆ ಉಗುರು ರೋಮಗಳು, ಯತಿಗೆ ತ್ರಿದಂಡಾದಿಗಳು ಚಿಹ್ನೆಯಾಗಿವೆ. ಈ ಲಕ್ಷಣಗಳಿಲ್ಲದವನು ಪ್ರತಿದಿನವೂ ಪ್ರಾಯಶ್ಚಿತ್ತಾರ್ಹನು. ಹಳೆಯದಾದ ಕಮಂಡಲ ಹಳೆಯದಾದ ಕಮಂಡಲು, ದಂಡ, ಉಪವೀತ, ಅಜಿನ ಇವುಗಳನ್ನು ನೀರಿನಲ್ಲಿ ವಿಸರ್ಜಿಸಿ ಹೊಸ ಕಮಂಡಲು ಮೊದಲಾದವುಗಳನ್ನು ಮಂತ್ರವತ್ತಾಗಿ ತೆಗೆದುಕೊಳ್ಳಬೇಕು. ಗೃಹಸ್ಥಾಶ್ರಮದ ಸ್ವೀಕಾರಕ್ಕಾಗಿ ಕ್ರಮವಾಗಿ 16, 22, 24 ವರ್ಷಗಳಲ್ಲಿ ಗೋದಾನಿಕ ಕರ್ಮವನ್ನು ಆಚರಿಸಬೇಕು. ಬ್ರಾಹ್ಮಣರಿಗೆ ಮೋಕ್ಷಲಕ್ಷ್ಮಿಯನ್ನು ಪಡೆಯಲು ತಪಸ್ಸು, ಯಜ್ಞ, ವ್ರತ ಇವೇ ಮೊದಲಾದ ಸಮಸ್ತ ಶುಭಕರ್ಮಗಳಿಗಿಂತಲೂ ವೇದವೊಂದೇ ಮುಖ್ಯವಾಗಿರುವುದು. ಯಾವಾಗಲೂ ವೇದಾರಂಭ, ವೇದೋತ್ಸರ್ಜನಗಳಲ್ಲಿ ಓಂಕಾರವನ್ನು ಉಚ್ಚರಿಸಬೇಕು. ಓಂಕಾರವಿಲ್ಲದೆ ಪಠಿಸಿದರೆ ನಿಷ್ಫಲವಾಗುವುದು, ಸಿದ್ಧಿಯನ್ನು ಉಂಟು ಮಾಡುವುದಿಲ್ಲ. 3 ಪಾದಗಳುಳ್ಳ ಉತ್ತಮವಾದ ಗಾಯತ್ರಿಯು ವೇದದ ಮುಖವಾಗಿರುವುದು. ಪ್ರಣವ ಸಹಿತವಾದ ಮಹಾವ್ಯಾಹೃತಿಯೊಡನೆ ಈ ಗಾಯತ್ರಿಯನ್ನು ಮನೆಯಿಂದ ಹೊರಗೆ ಪ್ರತಿದಿನವೂ 3,000ಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿ ಜಪಿಸುವವನು ಮಹಾಪಾಪದಿಂದ ಮುಕ್ತನಾಗುವನು. ಹೀಗೆ 1 ವರ್ಷದಿಂದ ಹೆಚ್ಚಾಗಿ ಪ್ರತಿದಿನವೂ ಒಮ್ಮನಸ್ಸಿನಿಂದ ಅಭ್ಯಾಸ ಮಾಡುವವನು ಶುದ್ಧ ಶರೀರನಾಗಿ ಪರಬ್ರಹ್ಮನನ್ನು ಹೊಂದುವನು. 3 ವೇದಗಳು 3 ಅಕ್ಷರಗಳುಳ್ಳ ಓಂಕಾರವನ್ನು ಭೂರ್ಭುವಸ್ವಹ ಎಂಬುದನ್ನು ಗಾಯತ್ರಿಯ 3 ಪಾದಗಳನ್ನು ಉಂಟು ಮಾಡಿದವು. ವೇದಜ್ಞನಾದ ಬ್ರಾಹ್ಮಣನು 2 ಸಂಧ್ಯಾಕಾಲಗಳಲ್ಲಿ ಈ ಪ್ರಣವಾಕ್ಷರವನ್ನು ವ್ಯಾಹೃತಿಪೂರ್ವಕವಾಗಿ ಗಾಯತ್ರಿಯನ್ನು ಜಪಿಸಿದರೆ ವೇದಾಧ್ಯಯನ ಮಾಡಿದ ಪುಣ್ಯವನ್ನು ಹೊಂದುವನು. ವಿಧಿಯಿಂದ ಅನುಷ್ಠಾನ ಮಾಡಿದ ಯಜ್ಞಕ್ಕಿಂತಲೂ ಜಪಯಜ್ಞವು ಅಧಿಕವಾಗಿರುವುದರಿಂದ ಪ್ರಣವಾದಿಗಳನ್ನು ಜಪಿಸುವುದರಿಂದ ಮನುಷ್ಯನು ಯಜ್ಞದ 10ರಷ್ಟು ಫಲವನ್ನು ಪಡೆಯುವನು. ರಹಸ್ಯವಾಗಿ ಇವುಗಳನ್ನು ಜಪಿಸಿದರೆ 100ರಷ್ಟು, ಮನಸ್ಸಿನಲ್ಲಿ ಜಪಿಸಿದರೆ 1000ದಷ್ಟು ಹೆಚ್ಚು ಫಲವನ್ನು ಹೊಂದುವನು. ದ್ವಿಜನು ಶಕ್ತಿಯನುಸಾರ 3 ವೇದಗಳನ್ನು, 2 ವೇದಗಳನ್ನು ಅಥವಾ ಒಂದೇ ವೇದವನ್ನು ಅಧ್ಯಯನ ಮಾಡಿದರೆ ಸುವರ್ಣದಿಂದ ತುಂಬಿದ ಭೂಮಿಯನ್ನು ದಾನ ಮಾಡಿದ ಫಲವನ್ನು ಪಡೆಯುವನು. ದ್ವಿಜೋತ್ತಮನು ತಪಸ್ಸನ್ನು ಆಚರಿಸಲು ವೇದವನ್ನೇ ಯಾವಾಗಲೂ ಅಭ್ಯಾಸ ಮಾಡಬೇಕು. ಬ್ರಾಹ್ಮಣನಿಗೆ ವೇದಾಭ್ಯಾಸವೇ ಉತ್ತಮ ತಪಸ್ಸೆಂದು ಉಕ್ತವಾಗಿರುವುದು. ವೇದಾಧ್ಯಯನವನ್ನು ಬಿಟ್ಟು ಇತರ ಗ್ರಂಥಗಳನ್ನು ಓದಲು ಇಚ್ಛಿಸುವವನು ಹಾಲನ್ನು ಕರೆಯುತ್ತಿರುವ ಆಕಳನ್ನು ಬಿಟ್ಟು ಹಂದಿಯನ್ನು ಕರೆಯಲು ಇಚ್ಛಿಸುವನು. ವಿದ್ವಾಂಸರು ಶಿಷ್ಯನಿಗೆ ಉಪನಯನ ಮಾಡಿ ಕಲ್ಪ ರಹಸ್ಯಗಳಿಂದ ಸಹಿತವಾದ ವೇದವನ್ನು ಅಧ್ಯಯನ ಮಾಡಿಸುವ ದ್ವಿಜನನ್ನು ಆಚಾರ್ಯನೆಂದು ತಿಳಿಯುವರು. ಪಂಡಿತರು ವೇದದ ಒಂದು ಭಾಗವನ್ನಾಗಲಿ ಅಂಗಗಳನ್ನಾಗಲಿ ಜೀವನಕ್ಕಾಗಿ ಅಧ್ಯಯನ ಮಾಡಿಸುವ ಬ್ರಾಹ್ಮಣನನ್ನು ಉಪಾಧ್ಯಾಯನೆನ್ನುವರು. ನಿಷೇಕಾದಿ ಕರ್ಮಗಳನ್ನು ವಿಧಿಯಂತೆ ಮಾಡಿ ಅನ್ನವನ್ನು ನೀಡುವ ದ್ವಿಜನು ಗುರುವೆನಿಸಿಕೊಳ್ಳುವನು. ಅಜ್ಞಾಧಾನ, ಪಾಕಯಜ್ಞ, ಅಗ್ನಿಷ್ಠೋಮ ಮೊದಲಾದ ಯಾಗಗಳು ಇವುಗಳನ್ನು ಮಾಡಿಸುವವನು ಋತ್ವಿಜನೆನಿಸಿಕೊಳ್ಳುವನು. ಉಪಾಧ್ಯಾಯನಿಗಿಂತಲೂ ಆಚಾರ್ಯನು 10ರಷ್ಟು, ಆಚಾರ್ಯನಿಗಿಂತಲೂ 100ರಷ್ಟು ತಂದೆಯು, ತಂದೆಗಿಂತ 1000ದಷ್ಟು ತಾಯಿಯು ಗೌರವಾರ್ಹಳು. ಬ್ರಾಹ್ಮಣರಿಗೆ ಜ್ಞಾನದಿಂದಲೂ, ಕ್ಷತ್ರಿಯರಿಗೆ ಶಕ್ತಿಯಿಂದಲೂ, ವೈಶ್ಯರಿಗೆ ಧಾನ್ಯ ಮತ್ತು ಧನದಿಂದಲೂ, ಶೂದ್ರರಿಗೆ ಹುಟ್ಟಿನಿಂದಲೂ ಜ್ಯೇಷ್ಠತೆಯು ನಿರ್ಣಯವಾಗಿರುವುದು. ಓದದ ಬ್ರಾಹ್ಮಣನು ಮರದ ಆನೆಯಂತೆಯೂ ಚರ್ಮದ ಮೃಗದಂತೆಯೂ ಆಗುವನು. ಈ 3 ಆಯಾ ಹೆಸರನ್ನು ಮಾತ್ರ ಹೊಂದಿರುವರು. ಅರಿಯದೆ ಸ್ವಪ್ನದಲ್ಲಿ ಇಂದ್ರಿಯ ಸ್ಖಾಲಿತ್ಯವನ್ನು ಹೊಂದಿದ ಬ್ರಹ್ಮಚಾರಿ ದ್ವಿಜನು ಮಿಂದು ಸೂರ್ಯನನ್ನು ಆರಾಧಿಸಿ ಪುನರ್ಮಾಮಿ ಇತ್ಯಾದಿ ರುಕ್ಕನ್ನು 3 ಸಲ ಜಪಿಸಬೇಕು. ಬ್ರಹ್ಮಚಾರಿಯು ಶುದ್ಧನಾಗಿ
ಪ್ರತಿದಿನವೂ ಸ್ವಧರ್ಮ ನಿರತರು ವೇದ ಯಜ್ಞ ಕ್ರಿಯೆಯುಳ್ಳವರು ಆದವನ ಮನೆಗಳಲ್ಲಿ ಭಿಕ್ಷಾಟನೆ ಮಾಡಬೇಕು. ರೋಗವಿಲ್ಲದವನು 7 ದಿನ ಭಿಕ್ಷಾಟನ ಸಮಿಧಾ ದಾನಗಳನ್ನು ಮಾಡದಿದ್ದರೆ ಪ್ರಾಯಶ್ಚಿತ್ತಾರ್ಹನಾಗುವನು. ಗುರುವಿನ ಮುಂದೆ ಸ್ವೇಚ್ಛೆ ಬಂದಂತೆ ಚೇಷ್ಟೆ ಮಾಡಕೂಡದು. ಪರೋಕ್ಷದಲ್ಲಿಯೂ ವಿಶೇಷಣವಿಲ್ಲದೆ ಅವನ ಹೆಸರನ್ನು ಹೇಳಬಾರದು. ಎಲ್ಲಿ ಗುರುವಿನ ನಿಂದೆ ಅಪವಾದಗಳು ಕೇಳಿಸುವವೋ ಅಲ್ಲಿ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು, ಅಥವಾ ಅಲ್ಲಿಂದ ಬೇರೆ ಕಡೆಗೆ ಹೋಗಬೇಕು. ಗುರುವಿನ ಮೇಲೆ ಅಪವಾದ ಮಾಡುವುದರಿಂದ ಕತ್ತೆಯು, ನಿಂದಿಸುವುದರಿಂದ ನಾಯಿಯು, ಅಸೂಯೆಗೊಳ್ಳುವುದರಿಂದ ಅಲ್ಪ ಕೀಟವು, ಮುಂದೆಯೇ ಕುಳಿತು ಭುಂಜಿಸುವುದರಿಂದ ಕ್ರಮಿಯೂ ಆಗುವನು. ಗುಣದೋಷಗಳನ್ನರಿತ 24 ವರ್ಷದ ಯುವಕನಾದ ಶಿಷ್ಯನು ಯುವತಿಯಾದ ಗುರುಪತ್ನಿಗೆ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬಾರದು. ಹೆಂಗಸರ ಸ್ವಭಾವವು ತೀರಾ ಚಂಚಲವಾದುದರಿಂದ ಪುರುಷರಲ್ಲಿ ದೋಷ ಉಂಟಾಗುವುದು. ಜ್ಞಾನಿಗಳು ಸ್ತ್ರೀಯರಲ್ಲಿ ಪ್ರಮಾದಗೊಳ್ಳುವುದಿಲ್ಲ. ಆ ಸ್ತ್ರೀಯರು ವಿದ್ವಾಂಸರನ್ನು, ಮೂಢರನ್ನು ಸಮಸಮವಾಗಿ ಕ್ಷೋಭೆಗೊಳಿಸುವರು, ಅಥವಾ ದಾರದಿಂದ ಕಟ್ಟಿದ ಪಕ್ಷಿಯಂತೆ ತಮ್ಮ ಅಧೀನರನ್ನಾಗಿ ಮಾಡಿಕೊಳ್ಳುವರು. ಬಲಿಷ್ಠವಾದ ಇಂದ್ರಿಯಗಳು ಪಂಡಿತರನ್ನು ಮೋಹಗೊಳಿಸುವುದರಿಂದ ಪುರುಷನು ತಾಯಿ, ಮಗಳು, ಸಹೋದರಿಯರೊಡನೆ ರಹಸ್ಯದಲ್ಲಿ ಇರಬಾರದು. ಭೂಮಿಯನ್ನು ಪ್ರಯತ್ನದಿಂದ ಅಗೆದರೆ ನೀರು ಸಿಕ್ಕುವಂತೆ ಶಿಷ್ಯನು ಗುರುಸೇವೆಯಿಂದ ವಿದ್ಯೆಯನ್ನು ಪಡೆಯುವನು. ಬ್ರಹ್ಮಚಾರಿಯು ಮಲಗಿರುವಾಗ ಸೂರ್ಯನು ಉದಯಿಸಿದರೂ ಹಸ್ತಂಗತನಾದರೂ ಜಪಿಸುತ್ತಾ ಹಗಲು ಉಪವಾಸ ಮಾಡಬೇಕು. ಪುತ್ರನು ತನ್ನ ಉತ್ಪತ್ತಿಯ ವಿಷಯದಲ್ಲಿ ತಂದೆ ತಾಯಿಗಳು ಅನುಭವಿಸಿದ ಕಷ್ಟಕ್ಕೆ ಪ್ರತಿಕ್ರಿಯೆಯನ್ನು 100 ವರ್ಷಗಳಿಂದಲೂ ಮಾಡಲು ಸಮರ್ಥನಲ್ಲ. ಆದುದರಿಂದ ಯಾವಾಗಲೂ ತಂದೆ ತಾಯಿಗಳಿಗೂ ಗುರುವಿಗೂ ಹಿತವನ್ನು ಆಚರಿಸಬೇಕು. ಅವರು ಮೂವರು ಸಂತುಷ್ಟರಾಗಲು ಸಮಸ್ತ ತಪಸ್ಸು ಪೂರ್ತಿಯಾಗುವುದು. ಆದುದರಿಂದ ಆ ಮೂವರ ಸೇವೆಯು ಉತ್ತಮ ತಪಸ್ಸೆನ್ನಿಸಿಕೊಳ್ಳುವುದು. ಅವರನ್ನು ಮೀರಿ ಮಾಡಿದ ಕಾರ್ಯವು ಯಾವಾಗಲೂ ಸಿದ್ಧಿಸುವುದಿಲ್ಲ. ಬ್ರಹ್ಮಚಾರಿಯು ಆ ಮೂವರನ್ನು ಪೂಜಿಸಿ ಉತ್ತಮ ಲೋಕಗಳನ್ನು ಪಡೆಯುವನು. ಅವರಿಗೆ ಸಂತೋಷವನ್ನು ಹೆಚ್ಚಿಸುತ್ತಾ ದೇವಲೋಕದಲ್ಲಿ ದೇವತೆಗಳಂತೆ ವಿನೋದ ಪಡುವನು. ಪುಣ್ಯವಂತನು ತಾಯಿಯಲ್ಲಿಯ ಭಕ್ತಿಯಿಂದ ಭೂಲೋಕವನ್ನು, ತಂದೆಯಲ್ಲಿಯ ಭಕ್ತಿಯಿಂದ ಭುವರ್ಲೋಕವನ್ನು, ಗುರು ಶುಶ್ರೂಷೆಯಿಂದ ಸ್ವರ್ಗಲೋಕವನ್ನು ಪಡೆಯುವನು. ಈ ತಂದೆ ಮೊದಲಾದವರಿಗೆ ಹಿಂಸೆ ಮಾಡದಿರುವುದೇ ಮನುಷ್ಯರಿಗೆ ಪುರುಷಾರ್ಥ ಚತುಷ್ಟಯವು. ಇತರ ಉಪಧರ್ಮವನ್ನು ಹೇಳುವೆನು. ದ್ವಿಜನು ಎಲ್ಲ ವೇದಗಳನ್ನಾಗಲಿ, 2 ವೇದಗಳನ್ನಾಗಲಿ, 1 ವೇದವನ್ನಾಗಲಿ ಅಧ್ಯಯನ ಮಾಡಿ ಬ್ರಹ್ಮಚರ್ಯ ಸ್ಖಾಲಿತ್ಯವಿಲ್ಲದೆ ಗೃಹಸ್ಥಾಶ್ರಮವನ್ನು ಆಚರಿಸಬೇಕು. ಮನುಷ್ಯನು ವಿಶ್ವೇಶ್ವರನ ಅನುಗ್ರಹದಿಂದ ಅಸ್ಖಲಿತ ಬ್ರಹ್ಮಚಾರಿಯಾಗುವನು. ಆ ವಿಶ್ವೇಶ್ವರನ ಅನುಗ್ರಹವು ಕಾಶಿಯ ಪ್ರಾಪ್ತಿಯನ್ನು ಉಂಟುಮಾಡುವುದು. ಕಾಶಿ ಪ್ರಾಪ್ತಿಯಿಂದ ಜ್ಞಾನ ಉಂಟಾಗುವುದು. ಜ್ಞಾನದಿಂದ ಮೋಕ್ಷವನ್ನು ಪಡೆಯುವನು. ಜ್ಞಾನಿಗಳು ಆ ಮೋಕ್ಷಕ್ಕಾಗಿಯೇ ಸದಾಚಾರ ನಿರತರಾಗಲು ಪ್ರಯತ್ನಿಸುವರು. ಗೃಹಸ್ಥಾಶ್ರಮದಲ್ಲಿ ಸದಾಚಾರವನ್ನು ನಡೆಯಿಸಿದಂತೆ ಇತರ ಆಶ್ರಮಗಳಲ್ಲಿ ಸಾಧ್ಯವಿಲ್ಲ. ಸಕಲ ವಿದ್ಯೆಗಳನ್ನು ಕಲಿತ ತರುವಾಯ ಗೃಹಸ್ಥಾಶ್ರಮವನ್ನು ಆಚರಿಸಬೇಕು. ಪತ್ನಿಯು ಸ್ವಾಧೀನಳಾಗಿದ್ದರೆ ಗೃಹಸ್ಥಾಶ್ರಮಕ್ಕಿಂತ ಉತ್ತಮವಾದುದಿಲ್ಲ. ದಂಪತಿಗಳ ಅನುಕೂಲ್ಯವು ಧರ್ಮಾರ್ಥಾದಿ ತ್ರಿವರ್ಗಗಳಿಗೆ ಕಾರಣವಾದುದು. ಪತ್ನಿಯು ಅನುಕೂಲಳಾಗಿದ್ದರೆ ಸ್ವರ್ಗದಿಂದೇನು ಪ್ರಯೋಜನ? ಅವಳು ಪ್ರತಿಕೂಲಳಾದರೆ ಬೇರೆ ನರಕದಿಂದ ತಾನೇ ಏನು ಪ್ರಯೋಜನ? ಗೃಹಸ್ಥಾಶ್ರಮವು ಸುಖಕ್ಕೆ ಮೂಲವು. ಆ ಸುಖವು ಭಾರ್ಯೆಯಿಂದ ಉಂಟಾಗುವುದು. ಪತ್ನಿಯು ವಿನೀತಳಾಗಿದ್ದರೆ ತ್ರಿವರ್ಗವು ವಿನಯವು ಲಭಿಸುವವು. ಮೂಢರು ಹೆಂಗಸರು ಜಿಗಣಿಗೆ ಸಮಾನರೆನ್ನುವರು. ಮೂಢರು ಹೆಂಗಸರು ಜಿಗಣಿಗೆ ಸಮಾನರೆನ್ನುವರು. ವಿಚಾರ ಮಾಡಿದರೆ ಹೆಂಗಸರಿಗೂ ಜಿಗಣಿಗಳಿಗೂ ಬಹಳ ವ್ಯತ್ಯಾಸವಿರುವುದು. ಜಿಗಣಿಯು ಕೇವಲ ರಕ್ತವನ್ನು ಹೀರುವುದು. ಈ ಸ್ತ್ರೀಯರು ಮನಸ್ಸು, ದ್ರವ್ಯ, ಬಲ, ಸುಖ ಸಮಸ್ತವನ್ನು ಹೀರುವರು. ಕುಶಲಳು, ಮಕ್ಕಳುಳ್ಳವಳು, ಪತಿವ್ರತೆಯು, ಸವಿನುಡಿಯನ್ನು ಆಡುವವಳು, ಸ್ವಾಧೀನಳು ಆದ ಸ್ತ್ರೀಯು ಹೆಂಗಸಿನ ರೂಪವನ್ನು ತಾಳಿದ ಲಕ್ಷ್ಮಿಯೇ ಎನ್ನಬೇಕು. ಬ್ರಹ್ಮಚಾರಿಯು ಗುರುವಿನ ಅನುಮತಿಯಿಂದ ವಿದ್ಯಾವ್ರತ ಸ್ನಾನನಾಗಿ ವೇದ ವ್ರತಗಳನ್ನು ಮುಗಿಸಿ ಒಳ್ಳೆಯ ಲಕ್ಷಣಗಳುಳ್ಳ ಸಜಾತಿಯ ಕನ್ಯೆಯನ್ನು ವರಿಸಬೇಕು. ಬ್ರಾಹ್ಮಣ ಕುಮಾರನಿಗೆ ತನ್ನ ತಂದೆಯ ಗೋತ್ರಳಲ್ಲದವಳು, ತಾಯಿಯ ಅಸಪಿಂಡಳು ಆದ ಕನ್ಯೆಯು ಧರ್ಮವೃದ್ಧಿಗಾಗಿ ವಿವಾಹ ಮಾಡಿಕೊಳ್ಳಲು ಅರ್ಹಳು. ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳುವಾಗ ಅಪಸ್ಮಾರ, ಕ್ಷಯ, ಕುಷ್ಠ ರೋಗಗಳುಳ್ಳದ್ದು, ಅಪವಾದದಿಂದ ಕೂಡಿರುವುದು, ಕನ್ಯೆಯನ್ನೇ ಪ್ರಸವಿಸುವುದು ಆದ ವಂಶವನ್ನು ತ್ಯಜಿಸಬೇಕು. ದ್ವಿಜನು ರೋಗವಿಲ್ಲದವಳು, ಸಹೋದರನುಳ್ಳವಳು, ತನಗಿಂತ ಸ್ವಲ್ಪ ಕಡಿಮೆ ವಯಸ್ಸಿನವಳು, ಸೌಮ್ಯ ಮುಖವುಳ್ಳವಳು, ಮೃದುವಾಗಿ ಮಾತನಾಡುವವಳು ಆದ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕು. ಪರ್ವತ, ನಕ್ಷತ್ರ, ವೃಕ್ಷ, ನದಿ, ಸರ್ಪ, ಪಕ್ಷಿ, ಉದಾಸಿ ಈ ಹೆಸರುಗಳಿಲ್ಲದೆ ಸೌಮ್ಯವಾದ ಹೆಸರುಳ್ಳ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕು. ಹೆಚ್ಚು ಕಡಿಮೆ ಅವಯವವುಳ್ಳವಳು, ಅತ್ಯಂತ ಉದ್ದವಾದವಳು,
ಕೃಷ್ಣನು ರೋಮವಿಲ್ಲದವಳು, ಅತ್ಯಂತ ರೋಮವುಳ್ಳವಳು, ನುಣುಪಾಗಿರದ ದಪ್ಪನಾದ ಕೂದಲುಳ್ಳವಳು ಆದ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬಾರದು. ಅಜ್ಞಾನದಿಂದ ಹೀನ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಕೂಡದು. ಹಾಗೆ ಮಾಡಿಕೊಂಡರೆ ಸಂತತಿಯು ಹೀನವಾಗುವುದು. ಮೊದಲು ಲಕ್ಷಣಗಳನ್ನು ಪರೀಕ್ಷಿಸಿ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಬೇಕು. ಒಳ್ಳೆಯ ಲಕ್ಷಣ ಮತ್ತು ಸದಾಚಾರಗಳುಳ್ಳ ಕನ್ಯೆಯು ಪತಿಯ ಆಯಸ್ಸನ್ನು ಹೆಚ್ಚಿಸುವಳು. ಅಯ್ಯ ಅಗಸ್ತ್ಯನೇ, ಹೀಗೆ ನಿನಗೆ ಬ್ರಹ್ಮಚಾರಿಯ ಆಚಾರವನ್ನು ಹೇಳಿದ್ದೇನೆ. ಬಳಿಕ ಈ ಸಂದರ್ಭವನ್ನು ಅನುಸರಿಸಿಯೇ ಸ್ತ್ರೀ ಲಕ್ಷಣಗಳನ್ನು ಹೇಳುವೆನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಬ್ರಹ್ಮಚಾರಿ ಸಮಾಚಾರ ವರ್ಣನವೆಂಬ 36ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.